ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಮಣಿ ಅವರೇ. ಕರ್ಣ ಅವರೇ, ನೀವಿವತ್ತು ಬರ್ತಾ ಇದ್ದೀರಾ ಅಲ್ವಾ? ಎಲ್ಲಿಗೆ? ಅದೇ ಮೀಟ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ? ಓ, ನಾನು ಮರ್ತೇ ಬಿಟ್ಟಿದ್ದೆ. ಖಂಡಿತ ಬರ್ತೀನಿ. ಮಿಸ್ ಮಾಡಲ್ಲ ತಾನೆ? ಶೋರ್, ಬರ್ತೀನಿ. ಸರಿ, ನಾನು ವೇಟ್ ಮಾಡ್ತಿರ್ತೀನಿ. ಬಾಯ್. ಸರಿ. ಯಾವ ಬಟ್ಟೆನೂ ಐರನ್ ಆಗ್ಯಲ್ಲ. ಈ ಮನೆಗೆ ಬಂದ್ಮೇಲೆ ವಾಶ್ ಕೂಡ ಮಾಡಿಲ್ಲ. ಈ ಮನೆಗೆ ಕೆಲಸದವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ಏನ್ ಮಾಡೋದು? ನಾನೇ ಐರನ್ ಮಾಡ್ಕೋತೀನಿ. ಈ ಮನೆಯಲ್ಲಿ ಐರನ್ ಬಾಕ್ಸ್ ಎಲ್ಲಿದೆ? ಎಲ್ಲಪ್ಪ ಹುಡ್ಕೋದು? ಶರ್ಟ್ ತಗೊಂಡು ಎಲ್ಲಿಗೆ ಹೊರಟಿದ್ದೀರಾ? ಐರನ್ ಮಾಡೋದಿಕ್ಕೆ. ಏನು, ನೀವ್ ಐರನ್ ಮಾಡ್ಕೋತೀರಾ? ಯಾಕೆ ಮಾಡಬಾರ್ದಾ? ಹಾಗಲ್ಲ, ಹೇಳಿದ್ರೆ ನಾನೇ ಮಾಡ್ಕೊಡ್ತಿದ್ನಲ್ವಾ? ಭಾವ ಕೊಡಿ, ಪರವಾಗಿಲ್ಲ, ನಾನು ಮಾಡ್ಕೊಂಡ್ ಬರ್ತೀನಿ. ಬೇಕಾಗಿಲ್ಲ. ಐರನ್ ಬಾಕ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಸಾಕು. ಯಾಕೆ ಭಾವ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿದ್ದೀರಾ? ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ಹೀಗೆ ಮಾತಾಡೋದು. ಅದು ನೀವಾದ್ರೂ ಸರಿ, ಈ ಮನೇಲಿ ಯಾರೇ ಆದ್ರೂ ಸರಿ. ಕೋಪ ಮಾಡ್ಕೋಬೇಡಿ, ನಿಮ್ಗೆ ಅಭ್ಯಾಸ ಇಲ್ಲ ಅನ್ಸತ್ತೆ. ಕೊಡಿ, ನಾನೇ ಮಾಡ್ಕೊಡ್ತೀನಿ. ನನಗೆ ಯಾವುದು ಹೊಸದಲ್ಲ, ಯಾವ ಕೆಲ್ಸನೂ ಗೊತ್ತಿಲ್ಲ ಅಂತನೂ ಅಲ್ಲ. ಅದು ಅಲ್ಲದೆ ಬೇರೆಯವರಿಂದ ನಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಕೆಲ್ಸನ ನಾನೇ ಮಾಡ್ಕೊಂಡು ರೂಢಿ. ಇಲ್ಲ, ದುಡ್ಡು ಕೊಟ್ಟು ಮಾಡಿಸ್ಕೋತೀನಿ. ಯಾರ ಮುಲಾಜಲ್ಲೂ ಬದುಕೋದಿಕ್ಕೆ ಇಷ್ಟ ಇಲ್ಲ. ಹೇಳಿ, ಐರನ್ ಬಾಕ್ಸ್ ಎಲ್ಲಿದೆ ಅಂತ? ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಕೊಡಿ. ಸೇವಂತಿ, 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 ಏನೂ ಆಗಿಲ್ಲ ತಾನೆ? ನಿನ್ಗೆ ಹುಷಾರಾಗಿದ್ಯಾ ತಾನೆ? ಇಡಿಯಟ್, ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಯಾಕೋ ಹೀಗೆ ಆಡ್ತಿದ್ಯಾ? ಯಾಕೋ ಅವಳು ಟಾರ್ಚರ್ ಕೊಡ್ತಾ ಇದ್ಯಾ ನೀನು? ಏನ್ ಮಾಡ್ತಿದ್ದೀರಾ ನೀವು? ಬಿಡು ಸೇವಂತಿ, ಇವನ್ನೆಲ್ಲ ಸಾಯಿಸ್ಬಿಡ್ತೀನಿ. ಬಿಡಿ ಸರ್. ಅವ್ರ ಮೇಲೆ ಕೈ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೀರಾ, ಮರ್ತೋಗ್ಬಿಟ್ಟಿದ್ದೀರಾ ನೀವು. ಬಿಡಿ. ಅಶ್ವಿನ್, ಎಲ್ಲಿಗೆ ಹೋಗ್ತಿದ್ಯಾ? ಗೊತ್ತಿಲ್ಲ. ಹೋಗ್ತಾ ಇರೋದು ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಇದ್ರೆ ಅಟ್ಲೀಸ್ಟ್ ಒಂದು ರೀಸನ್ ಇರುತ್ತೆ ತಾನೇ? ಸದ್ಯಕ್ಕೆ ನಮ್ಮ ಲೈಫ್ಗೆ ರೀಸನ್ ಇಲ್ದಿರೋ ಆಗಿದೆ. ಅಂಥದ್ರಲ್ಲಿ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋ ಜರ್ನಿಗೆ ರೀಸನ್ ಇರುತ್ತಾ? ಯಾಕೆ ಹೀಗೆ ಒಗ್ಟೊಗ್ಟಾಗಿ ಮಾತಾಡ್ತಾ ಇದೆಯಾ? ಮನ್ಸಲ್ಲಿ ಬೇಡದೇ ಇರೋದೆಲ್ಲ ಓಡ್ತಿರುವಾಗ ಮಾತು ಒಗ್ಟೆ ಅನ್ಸುತ್ತೆ. ಚೆನ್ನಾಗಿದ್ದವ್ರ ಲೈಫು ಹಾಳಾಯ್ತು, ಹಳ್ಳ ಹಿಡಿತು ಅಂತ ಕೇಳಿದ್ದೆ. ಆದರೆ ನನ್ನ ಲೈಫೇ ಟ್ರ್ಯಾಕ್ ಬಿಟ್ಟು ಹೋಗುತ್ತೆ, ವಾಪಸ್ ಬರದೇ ಇರೋಷ್ಟು ದೂರ ಹೋಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಸರಾಗವಾಗಿ ಹರ್ಕೊಂಡು ಹೋಗ್ತಿರೋ ದೋಣಿಗೆ ಅಲೆ ಬಂದು ಅಪ್ಪಳಿಸ್ದಾಗಿದೆ. ಮತ್ತೆ ಮೇಲೇಳಕ್ಕಾಗದೇ ಇರೋಷ್ಟು ಶಾಶ್ವತವಾಗಿ ಮುಳುಗೋಗ್ತಿದ್ದೀವಿ ಅನ್ನಿಸ್ತಿದೆ. ಅಶ್ವಿನ್, ಪೂಜಾ,
ನಂಗೆ ನಿಜವಾಗ್ಲೂ ಉಸಿರು ಕಟ್ಟಾಗ್ತಿದೆ. ಯಾಕಾದ್ರೂ ಬದುಕಿದ್ದೀನೇನೋ ಅನ್ನಿಸ್ತಿದೆ. ಅಶ್ವಿನ್ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ. ಅನಿವಾರ್ಯ ಆದರೂ ಮಾತಾಡಲೇಬೇಕು. ಯಾರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ. ನನ್ನ ಮಾತು ಅಂದರೆ ಯಾರಿಗೂ ಲೆಕ್ಕಕ್ಕೂ ಇಲ್ಲ. ಚಿಕ್ಕೋನು ಅಂತ ಕೇರ್ಲೆಸ್ ಮಾಡ್ತಾರೆ. ಇವನು ಬುದ್ಧಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಹಾಗಾದ್ರೆ ನಾನು ಇವ್ರಿಗೇನು ಅಲ್ವಾ? ನನ್ನ ಫೀಲಿಂಗ್ಸ್ಗೆ ವ್ಯಾಲ್ಯೂನೇ ಇಲ್ವಾ? ಇಷ್ಟು ದಿನ ಸುಮ್ಮನೆ ಇದ್ದವರು ಇವಾಗ ಕರ್ಣ ನಿಮ್ಮ ಅಣ್ಣ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ. ಅವನ ಬಗ್ಗೆ ಮಾತಾಡಿದ್ರೆ ನಂದೇ ತಪ್ಪು ಅಂತ ವಾದಿಸ್ತಾರೆ. ಹೋಗ್ಲಿ, ಇದನ್ನೆಲ್ಲ ಅಣ್ಣನ ಹತ್ರ ಹೇಳ್ಕೊಳ್ಳೋಣ ಅಂದರೆ ಅವನ ಆದಿಶೇಷ ಅನ್ನೋನ್ನ ಹುಡ್ಕೋದ್ರಲ್ಲೇ ಬ್ಯುಸಿಯಾಗಿದ್ದಾನೆ. ಅದಕ್ಕೆ ಹತ್ರ ಹೇಳ್ಕೊಳ್ಳೋಣ ಅಂದರೆ ಅವ್ರ ಕರ್ಣನ್ಗೆ ಸಪೋರ್ಟ್ ಮಾಡೋ ಥರ ಕಾಣ್ತಿದ್ದಾರೆ. ಯಾರ ಹತ್ರ ಹೇಳ್ಕೊಡ್ಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀನ್ ಹೇಳ್ತಿರೋದು ನಿಜಾನೇ. ಹಾಗಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದೇನೇ ಕಷ್ಟ ಬಂದ್ರು ನಿನ್ ಜೊತೆ ನಾನು ಇರ್ತೀನಿ. ನಾವಿಬ್ರು ಸೇರಿ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಜಾಸ್ತಿ ಇದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ನಡಿ ಮನೆಗೆ ಹೋಗೋಣ. ಮನೆ ಅನ್ನೋದು ನನ್ನ ಪಾಲಿಗೆ ಸ್ಮಶಾನ ಅನ್ಸೋಕೆ ಶುರುವಾಗಿದೆ. ಮನೇಲಿ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ ಅಂತಾರೆ. ಆದರೆ ನನ್ನ ವಿಷಯದಲ್ಲಿ ಅದೆಲ್ಲ ಉಲ್ಟಾ ಆಗಿದೆ. ಅಲ್ಲಿಗೆ ಬಂದರೆ ಯಾಕಾದ್ರೂ ಬನ್ನು ಅನಿಸುತ್ತೆ. ಒಂಥರ ಹುಚ್ಚಿಡ್ದಾಗುತ್ತೆ. ಅಶ್ವಿನ್, ನಿನ್ ನೋವೇನು ಅಂತ ನಂಗೆ ಅರ್ಥ ಆಗುತ್ತೆ. ಹಾಗಂತ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ನಾವಿನ್ನೂ ಮಾಡ್ಬೇಕಾಗಿರೋದು ತುಂಬಾ ಇದೆ. ನಮ್ದೇ ಆದ ಲೈಫ್ ಇದೆ. ಬೇಡದೇ ಇರೋ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ನಾವು ನಮ್ ಕಡೆ ಗಮನ ಕೊಡೋಣ. ಮುಂದೆ ನಮಗ್ ಮಗು ಹುಟ್ಟಿದ್ರೆ ಅದಕ್ಕೊಂದು ಒಳ್ಳೆ ಜೀವನ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಹಾಗಾಗಿ ನೀನು ಸ್ಟ್ರಾಂಗ್ ಆಗಿರ್ಬೇಕು. ಹೌದು ಪೂಜಾ, ನಾನಿದನ್ನು ಯೋಚನೆ ಮಾಡಿರಲಿಲ್ಲ. ಪರವಾಗಿಲ್ಲ, ಇನ್ಮೇಲಾದ್ರೂ ಕೇರ್ಫುಲ್ ಆಗಿರು, ಸರಿನಾ? ನಗು ಅಶ್ವಿನ್. ಹೌದು, ಮಾತು ಕೊಟ್ಟಿದ್ದೆ. ಏನಿವಾಗ? ಅದೇ ತರ ನಡ್ಕೋಬೇಕು ತಾನೆ? ಆಗಲ್ಲ. ಇವನೇನೇ ಮಾಡಿದ್ರು ನೋಡ್ಕೊಂಡು ಸಹಿಸ್ಕೊಂಡಿರೋದಕ್ಕಾಗಲ್ಲ ನನಗೆ. ಇರ್ಬೇಕು. ಆಗಲ್ಲ ಅಂತ ಹೇಳಿದ್ನಲ್ಲ ಸೇವಂತಿ. ಇವನು ಅಧಿಕ ಪ್ರಸಂಗತನನ ನನ್ನಿಂದ ನೋಡ್ಕೊಂಡಿರೋದಕ್ಕಾಗಲ್ಲ. ಅಲ್ಲ, ಪ್ರೆಗ್ನೆಂಟ್ ಅನ್ನೋದನ್ನು ನೋಡ್ದೆ ಇಷ್ಟು ರೂಢಾಗಿ ಬಿಹೇವ್ ಮಾಡೋದ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಈಗೇನು ಆಗಿಲ್ವಲ್ಲ ಸರ್, ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಸೇವಂತಿ ಪ್ಲೀಸ್, ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು.